ಪ್ರಿಯ ವೀಕ್ಷಕರೇ, ಬನ್ನಿ ಇವತ್ತಿನ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲಿನ ಸುದ್ದಿ ಸಮಾಚಾರ ಏನು ಅಂತ ತಿಳಿಯೋಣ. ಅಯ್ಯೋ, ಈ ಹಾಸ್ಟೆಲ್ ಹುಡುಗರನ್ನ ಕಾಪಾಡಿ ರಕ್ಷಿಸಿ. ಬೆಳಿಗ್ಗೆ ಎದ್ರೆ ಸಾಕು, ಸ್ವಚ್ಛತೆಯನ್ನ ನೋಡ್ಕೊಳ್ಳಿ, ಮನೆಯ ಸುತ್ತ ವಾತಾವರಣ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಪಟ್ಟಣ ಪಂಚಾಯಿತಿ ವಾಹನ ಹೇಳ್ತಾ ಇರುತ್ತೆ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಎಲ್ಲಾ ಇಲಾಖೆಗಳು ಕೂಡ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನ ನೀಡಿ ಎಂದು ಹೇಳುತ್ತಿದೆ. ಆದರೆ ಹೇಳುವುದು ಒಂದು, ಮಾಡುವುದು ಇನ್ನೊಂದು ಎನ್ನುವ ಹಾಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಹೇಳುತ್ತಾ ಇರುವುದು ಏನೆಂದರೆ, ಇಲ್ಲಿ ನೋಡಿ, ಅಜ್ಜಂಪುರ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದ ಮುಂಭಾಗದಲ್ಲಿ ಇರುವ ಚರಂಡಿಯಲ್ಲಿ ಎಷ್ಟು ವರ್ಷ ಆಯ್ತೋ ಏನೋ ಸ್ವಚ್ಛ ಮಾಡದೆ ಗೊತ್ತಿಲ್ಲ. ಈ ಗೇಟಿನ ಪಕ್ಕದಲ್ಲಿ ಪಾಳು ಬಿದ್ದಿರುವ ಹಳೆಯ ನಾಡ ಕಚೇರಿ ಸರ್ಕಾರಿ ಕಟ್ಟಡ ಇದೆ. ಈ ಹಾಸ್ಟೆಲ್ ಸುತ್ತಮುತ್ತ ತಾಲೂಕು ಕಚೇರಿ, ತಾಲೂಕು ಪಂಚಾಯಿತಿ, ಅರಣ್ಯ ಇಲಾಖೆ ಹಾಗೂ ಇನ್ನಿತರ ಸಾರ್ವಜನಿಕರು ಹಾಗೂ ಇನ್ನಿತರ ವಸತಿ ನಿಲಯಗಳು ಇವೆ. ಸ್ವಚ್ಛತೆ ಇಲ್ಲಿ ಮರೀಚಿಕೆಯಾಗಿದೆ. ಯಾವುದಾದರೂ ವಿಷ ಜಂತುಗಳು ಅಥವಾ ವಿಷ ಜೀವಿಗಳು ಹಾಸ್ಟೆಲ್ ಒಳಗೆ ಮಲಗಿರುವ ಮಗುವಿಗೆ ಅಥವಾ ಹೊರಗಡೆ ಅಡ್ಡಾಡುವ ಸಾರ್ವಜನಿಕರಿಗೆ ಕಚ್ಚಿದರೆ ಅದರ ಪರಿಣಾಮ ಯಾರು ನೋಡುತ್ತಾರೆ? ಬಡ ಮಕ್ಕಳಿಗೆ, ಸಾರ್ವಜನಿಕರ ಜೀವಕ್ಕೆ ಯಾರು ಹೊಣೆಯಾಗುತ್ತಾರೆ? ಯಾವುದೇ ಕೆಟ್ಟ ಘಟನೆಗಳು ನಡೆಯುವುದರೊಳಗೆ ಈ ಜಾಗವನ್ನು, ಚರಂಡಿಯ ಸ್ವಚ್ಛ ಮಾಡಿ ಈ ಹಳೆಯ ಕಟ್ಟಡವನ್ನ ನೆಲಸಮ ಮಾಡಬೇಕು ಹಾಗೂ ಈ ಕಟ್ಟಡದ ಸುತ್ತಮುತ್ತ ಇರುವ ಕೆಟ್ಟ ಗಿಡಗಳನ್ನ ತೆಗೆದು ಸ್ವಚ್ಛಗೊಳಿಸಬೇಕು ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ. ಇಲ್ಲಿ ನೋಡಿ, ತಾಲೂಕು ಕಚೇರಿಗೆ ಹೋಗಲು ಬರಲು ಕಳ್ಳದಾರಿ ಬೇರೆ ಮಾಡಿಕೊಂಡಿದ್ದಾರೆ. ಇದೇ ತರಹದ ಮುಂದಿನ ವಿಡಿಯೋಗಳಿಗಾಗಿ ನಾನು ಕಾಯುತ್ತಿರುತ್ತೇನೆ. ನೀವು ಕಾಯಿರಿ ಹಾಗೂ ಇದೇ ರೀತಿಯ ವಿಡಿಯೋಗಳನ್ನ ನಮಗೆ ಕಳುಹಿಸಿ. ಧನ್ಯವಾದಗಳು. ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.